ತಮಿಳುನಾಡಿನ ತಂಜಾವೂರಿನ ಹಸಿರು ನಾಡಿನಲ್ಲಿ ನದಿ ಕಾವೇರಿಯು ತನ್ನ ಮೃದು ತೀರವನ್ನು ತಾಕುತ್ತಾ ಹರಿಯುವ ಸ್ಥಳದಲ್ಲಿ ಪ್ರಕೃತಿಯ ಅಂಗಳದಲ್ಲಿ ವಿಶಾಲವಾಗಿ ನಿಂತಿದೆ ಬೃಹದೀಶ್ವರ ಟೆಂಪಲ್. ಹೌದು, ಇವತ್ತು ನಾವು ಹೋಗ್ತಾ ಇರೋದು ಬೃಹದೀಶ್ವರ ಟೆಂಪಲ್ಗೆ. ಈ ದೇವಾಲಯವನ್ನು ಕ್ರಿಸ್ತಶಕ 1010ರಲ್ಲಿ ಚೋಳ ಸಾಮ್ರಾಟ ರಾಜರಾಜ ಚೋಳ ಪ್ರಥಮರು ನಿರ್ಮಿಸಿದರು. ಚಿನ್ನದ ಕಿರಣಗಳಲ್ಲಿ ಹೊಳೆಯುವ ಈ ದೇವಾಲಯದ ಕಲ್ಲುಗಳು ಇಂದಿಗೂ ಚೋಳರ ಶೌರ್ಯವನ್ನು ನೆನಪಿಸುತ್ತದೆ. ಶಿವನಿಗೆ ಸಮರ್ಪಿತವಾದ ಈ ದೇವಾಲಯವನ್ನು ಬೃಹದೀಶ್ವರ ಅಥವಾ ರಾಜರಾಜೇಶ್ವರಂ ಎಂದು ಕರೆಯುತ್ತಾರೆ. ಬೆಳಗಿನ ಸೂರ್ಯೋದಯದ ಮೊದಲ ಕಿರಣಗಳು ಗೋಪುರದ ಮೇಲೆ ಬೀಳುವಾಗ ಅದು ಸುವರ್ಣದ ಹೊಳಪಿನಲ್ಲಿ ಪ್ರಕಾಶಿಸುವಂತೆ ಕಾಣುತ್ತದೆ. ದೇವರ ಸಾನ್ನಿಧ್ಯವೇ ಆ ಬೆಳಕಿನಲ್ಲಿ ಉಸಿರಾಡುತ್ತದೆ. ದೇವಾಲಯದ ಗೋಪುರವು ಸುಮಾರು 210 ಅಡಿ ಎತ್ತರದ ಮಹತ್ ಕಾರ್ಯ. ಅದರ ಶೃಂಗದ ಮೇಲೆ ಕಳಶವು 80 ಟನ್ ತೂಕದ ಕಲ್ಲು. ಆದರೆ ಆ ಕಲ್ಲು ಗಾಳಿಯೊಡನೆ ನಗುವಂತೆ ಹಗುರವಾಗಿ ಆಕಾಶವನ್ನು ಮುಟ್ಟುವಂತೆ ಕಾಣುತ್ತದೆ. ದೇವಾಲಯದ ಸುತ್ತಲೂ ಹಸಿರು ತೋಟಗಳು, ತಂಪಾದ ಗಾಳಿ, ಹಕ್ಕಿಗಳ ಹಾಡು, ಈ ಎಲ್ಲವುಗಳು ದೇವರ ಭಕ್ತಿ ಮತ್ತು ಪ್ರಕೃತಿಯ ಶಾಂತಿಯನ್ನು ಒಟ್ಟಿಗೆ ನೀಡುತ್ತದೆ. ಗೋಡೆಗಳ ಮೇಲೆ ಮೂಡಿರುವ ಚಿತ್ರಕಲೆಗಳು ಚೋಳರ ಕಲಾತ್ಮಕ ಮನಸ್ಸಿನ ಪ್ರತಿಬಿಂಬ. ಪ್ರತಿ ಶಿಲ್ಪವೂ ಒಂದೊಂದು ಕತೆ ಹೇಳುತ್ತದೆ. ನೃತ್ಯ, ಯುದ್ಧ, ಭಕ್ತಿ ಮತ್ತು ಜೀವನದ ಸಂಗೀತದ ಕತೆ. ಬೃಹದೀಶ್ವರ ದೇವಾಲಯವು ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಗಳಲ್ಲಿ ಒಂದಾಗಿದೆ. ಪ್ರತಿ ವರ್ಷ ಸಾವಿರಾರು ಭಕ್ತರು ಇಲ್ಲಿ ಬಂದು ಶಾಂತಿ ಮತ್ತು ದೈವಿಕ ಶಕ್ತಿ ಅನುಭವಿಸುತ್ತಾರೆ. ತಂಜಾವೂರಿನ ಈ ದೇವಾಲಯವು ಕೇವಲ ಕಲ್ಲಿನ ನಿರ್ಮಾಣವಲ್ಲ, ಅದು ಭಕ್ತಿ, ಕಲೆ, ಪ್ರಕೃತಿ ಮತ್ತು ಶೌರ್ಯದ ಜೀವಂತ ಮೂರ್ತಿ. ಬೃಹದೀಶ್ವರರ ಈ ದೇವಾಲಯವು ಭೂಕಿರೀಟದ ಮೇಲೆ ಅರಳಿದ ದೇವ ದಿವ್ಯ ಹೂವು.